ಹಣ ಅಂದ್ರೆ ಹೆಣಾನು ಬಾಯ್ ಬಿಡುತ್ತೆ ಅನ್ನೋದು ತುಂಬಾ ಹಳೆ ಗಾದೆ ಮಾತಾಗೋಯ್ತು. ಇವಾಗ ಕಾಸಿದ್ರೆ ಖಜಾನೆಯಲ್ಲಿ ದುನಿಯಾ ಅನ್ನುವಂಥ ವಾತಾವರಣ, ಹಣ ಇದ್ರಷ್ಟೇ ದುನಿಯಾ ಅನ್ನುವಂಥ ಸ್ಥಿತಿ ಸದ್ಯ ಎಲ್ಲ ಸಾರ್ವಜನಿಕರಿಗೂ ಎದುರಾಗಿದೆ. ಸಿಕ್ಕ ಕಡೆ ಕಾಸನ್ನ ವಸೂಲಿ ಮಾಡಲಾಗ್ತಾ ಇದೆ. ಇದರಿಂದ ಜನ ಹೈರಾಣ ಆಗ್ತಿದ್ದಾರೆ. ಯಾರ ಕುರಿತ ಸ್ಟೋರಿ ಇದು, ಯಾವ ವಿಚಾರದ್ದು ಅಂದ್ರೆ ಫ್ರೀಡಂ ಪಾರ್ಕ್ ಬೆಂಗಳೂರಿನ ಪ್ರತಿಭಟನೆಗಳು ಅಂದ್ರೆ ಫಸ್ಟ್ ನೆನಪಿಗೆ ಬರೋದೇ ಫ್ರೀಡಂ ಪಾರ್ಕ್. ಈಗ ಅಲ್ಲಿ ಪ್ರತಿಭಟನೆಗೂ ಕಾಸು ಕೊಡಬೇಕಾದಂತ ಸ್ಥಿತಿ. ಇನ್ಮುಂದೆ ಹೋರಾಟಕ್ಕೆ ಹಣವನ್ನ ಕೊಡಬೇಕು ಅಂತ ಹೇಳಲಾಗ್ತಾ ಇದೆ. ಹೋರಾಟಗಾರರಿಂದಲೂ ವಸೂಲಿಗೆ ಪ್ಲಾನ್ ಅನ್ನ ಮಾಡ್ಕೊಂಡಿರೋದು ಯಾರು? ಜಿಬಿಎ ಹೊಸ ಪ್ಲಾನ್ ಮಾಡಿಕೊಂಡು ಇದರಲ್ಲೂ ಬಿಸ್ನೆಸ್ ಮಾಡೋದಕ್ಕೆ ಮುಂದಾಗಿದೆ. ಹೋರಾಟಗಳನ್ನ ಮಾಡಬೇಕು ಫ್ರೀಡಂ ಪಾರ್ಕ್ನಲ್ಲಿ ಅಂದ್ರೆ ಇನ್ನು ಮೇಲೆ ಹಣವನ್ನ ಕಟ್ಟಬೇಕು. ಕೇಂದ್ರ ಪಾಲಿಕೆಯ ಹೊಸ ಐಡಿಯಾಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲೂ ಹಾಗಾದ್ರೆ ಜಿಬಿಎ ಬಿಸ್ನೆಸ್ ಮಾಡೋಕೆ ಇಳಿಯುತ್ತಾ? ಖಾಸಗಿ ಕಾರ್ಯಕ್ರಮಗಳಿಗೆ ಜಾಗವನ್ನು ಕೊಡೋದಕ್ಕೆ ಜಿಬಿಎ ಚಿಂತನೆಯನ್ನ ನಡೆಸಿದೆ. ಖಾಸಗಿ ಸಭೆ ಸಮಾರಂಭಗಳಿಗೆ ಗುತ್ತಿಗೆ ನೀಡೋದಕ್ಕೆ ಜಿಬಿಎ ಪ್ಲಾನ್ ಮಾಡಿಕೊಂಡಿದ್ದು, ಬೆಂಗಳೂರಲ್ಲಿ ಇನ್ಮುಂದೆ ಪ್ರತಿಭಟನೆಗೆ ಅಂತೇಳಿ ಮೀಸಲಾಗಿರುವ ಫ್ರೀಡಂ ಪಾರ್ಕ್ನಲ್ಲಿ ಹಣವನ್ನ ವಸೂಲಿ ಮಾಡೋದಕ್ಕೆ ಜಿಬಿಎ ಮುಂದಾಗ್ತಾ ಇದೆ. ಸಾರ್ವಜನಿಕರ ಅನುಕೂಲಕ್ಕೋಸ್ಕರ ಈ ಜಾಗ ಅಭಿವೃದ್ಧಿಯಾಗಿದ್ದು, ಮಳೆ ಬಿಸಿಲಿನಿಂದ ರಕ್ಷಣೆ ಸಿಗುವಂತೆ ಶೆಲ್ಟರ್ ಕೂಡ ಇಲ್ಲಿ ನಿರ್ಮಾಣವಾಗಿದೆ. ಉಚಿತವಾಗಿ ತಮ್ಮ ಹಕ್ಕಿಗಾಗಿ ತಮಗೆ ನ್ಯಾಯ ಬೇಕು ಅಂತ ಹೇಳಿ ಪ್ರತಿಭಟನೆ ನಡೆಸೋದಕ್ಕೆ ಅವಕಾಶವನ್ನ ಕಲ್ಪಿಸಿತ್ತು ಸರ್ಕಾರ. ಬಟ್ ಇದೀಗ ವಾಹನ ಸವಾರರ ಅನುಕೂಲಕ್ಕೆ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಅನ್ನ ಕೂಡ ಏನ್ ಮಾಡಲಾಗಿದೆ. ಇದೆಲ್ಲದರಿಂದ ಹಣವನ್ನ ಮಾಡೋ ಪ್ಲಾನ್ಗೆ ಜಿಬಿಎ ಮುಂದಾಗ್ತಾ ಇದೆ. ಕೇಂದ್ರ ನಗರ ಪಾಲಿಕೆಯಿಂದ ಆದಾಯದ ಕೊರತೆ ಉಲ್ಲೇಖ ಆಗಿದೆ. ಪ್ರತಿಭಟನೆಗೆ ಮೀಸಲಿಟ್ಟ ಜಾಗದಲ್ಲೂ ಆದಾಯಕ್ಕೆ ಚಿಂತನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ, ನಮ್ಮೊಂದಿಗೆ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಜಿಬಿಎ ದಿನಕ್ಕೊಂದು ಈ ತರ ಹಣ ವಸೂಲಿ ಪ್ಲಾನ್ಗಳನ್ನ ಮಾಡೋದು ನೋಡಿದ್ರೆ ಜಿಬಿಎ ಬೊಕ್ಕಸ ಕಂಪ್ಲೀಟ್ ನಿಲ್ಲು ಖಾಲಿ ಅನ್ನುವಂಥ ರೀತಿ ಭಾಸವಾಗ್ತಾ ಇದೆ. ಖಾಸಗಿ ಸಭೆ ಸಮಾರಂಭಕ್ಕೆ ಗ್ರೌಂಡ್ನ ಕೊಡ್ತಾರೆ ಅಂಡ್ ಪ್ರತಿಭಟನೆಯಲ್ಲಿ ಕಾಸು ತಗೊಳ್ತಾರೆ ಅಂತ ಹೇಳಿದ್ರೆ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ ಸಾರ್ವಜನಿಕರು ಇದನ್ನ? ಎಸ್ ಪ್ರಜ್ವಲ, ಬೆಂಗಳೂರಲ್ಲಿ ಒಂದು ಹೋರಾಟ ಆಯ್ತು ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಫಸ್ಟ್ ನೆನಪೋಗೋದೇ ಫ್ರೀಡಂ ಪಾರ್ಕ್. ಯಾಕಂದ್ರೆ ಈ ಒಂದು ಫ್ರೀಡಂ ಪಾರ್ಕ್ ಅನ್ನ ಹೊರತುಪಡಿಸಿ ಬೇರೆ ಯಾವ ಭಾಗದಲ್ಲೂ ಕೂಡ ಹೋರಾಟಗಳನ್ನ ಅಥವಾ ಪ್ರತಿಭಟನೆಗಳನ್ನ ಮಾಡಲಿಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಪ್ರತಿಭಟನಾಕಾರರಿಗೆ ಸಹಾಯ ಆಗ್ಲಿ ಅನ್ನುವಂತಹ ಕಾರಣದಿಂದಾಗಿ ಇಲ್ಲಿ ಒಂದು ರೀತಿಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನ ಕೂಡ ಇಲ್ಲಿ ಮಾಡಿಕೊಡ್ಲಾಗಿದೆ. ಅಂದ್ರೆ ಮಳೆ ಬಿಸಿಲು ಚಳಿ ಕೆಲವೊಂದಿಷ್ಟು ಸಮಯದಲ್ಲಿ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಆಶಾ ಕಾರ್ಯಕರ್ತರಾಗಿರ್ಬೋದು, ಬೇರೆ ಬೇರೆ ಸಂಘ ಸಂಘಟನೆಗಳು 3-4 ದಿನಗಳ ಕಾಲ ಸತತವಾಗಿ ಹೋರಾಟವನ್ನ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಮಳೆ ಬಿಸಿಲು ಬಂದಂತಹ ಸಂದರ್ಭದಲ್ಲಿ ಅವರಿಗೆ ತೊಂದರೆ ಆಗುತ್ತೆ. ಹೀಗಾಗಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವಂತಹ ಕಾರಣದಿಂದಾಗಿ ಇಲ್ಲಿ ಏನು ಶೆಡ್ ಅನ್ನ ಹಾಕಿ ಲೈಟಿಂಗ್ ವ್ಯವಸ್ಥೆಯನ್ನ ಹಾಕಿ ಈ ಒಂದು ಜಾಗವನ್ನ ಪ್ರತಿಭಟನೆಗೆ ಮೀಸಲಿರಿಸಲಾಯಿತು. ಈ ಹಿಂದೆ ನಾವು ನೋಡಿದಂಗೆ ಬಿಜೆಪಿ ಹೋರಾಟಗಳು ಅಥವಾ ಕಾಂಗ್ರೆಸ್ ಹೋರಾಟಗಳು ಕೂಡ ಇದೇ ಒಂದು ಜಾಗದಲ್ಲಿ ನಡೀತಾ ಇತ್ತು. ಆದ್ರೆ ಸದ್ಯ ಈ ಒಂದು ಜಾಗ ಏನಿದೆ ಅಂದ್ರೆ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಮೇಲಿರುವಂತಹ ಈ ಒಂದು ಜಾಗ ಏನಿದೆ, ಈ ಒಂದು ಜಾಗವನ್ನ ಖಾಸಗಿ ಸಭೆ ಸಮಾರಂಭಗಳಿಗೆ ಗುತ್ತಿಗೆ ಆಧಾರದಲ್ಲಿ ಕೊಡ್ಲಿಕ್ಕೆ ಈಗ ಜಿಬಿಎ ಪ್ಲಾನ್ ಅನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಜಾಗ ಏನಿದೆ ಇದು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಗೆ ಬರುತ್ತೆ. ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರುವಂತದ್ದು 63 ವಾರ್ಡ್ಗಳು ಅಷ್ಟೇ. ಹೀಗಾಗಿ ಆ ಒಂದು ವಾರ್ಡ್ ನಲ್ಲಿ ನಮಗೆ ಜಾಸ್ತಿ ರೆವೆನ್ಯೂ ಜನರೇಟ್ ಆಗೋದಿಲ್ಲ. ಹೀಗಾಗಿ ನಮಗೆ ಕಷ್ಟ ಆಗುತ್ತೆ ಅನ್ನುವಂತಹ ಒಂದೇ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಜಾಗವನ್ನ ಖಾಸಗಿ ಸಭೆ ಸಮಾರಂಭಗಳಿಗೆ ಬಾಡಿಗೆಯನ್ನ ಕೊಡ್ಲಿಕ್ಕೆ ಈಗ ಜಿಬಿಎ ಕೇಂದ್ರ ಪಾಲಿಕೆ ಚಿಂತನೆಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಈ ಒಂದು ಚಿಂತನೆಯ ವಿರುದ್ಧ ಇವಾಗ ಸಾಕಷ್ಟು ಜನ ಹೋರಾಟಗಾರರಾಗಿರ್ಬಹುದು, ಸಾಮಾಜಿಕ ಕಾರ್ಯಕರ್ತರಾಗಿರ್ಬೋದು, ಇವರೆಲ್ಲರೂ ಕೂಡ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲೂ ಕೂಡ ನಮಗೆ ಪ್ರತಿಭಟನೆ ಹೋರಾಟಗಳನ್ನ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಇರುವಂತಹ ಜಾಗದಲ್ಲೂ ಕೂಡ ನೀವು ರೆವೆನ್ಯೂನ ಹುಡುಕ್ತಾ ಇದ್ರೆ ನಾವು ಎಲ್ಲಿ ಹೋಗಿ ಹೋರಾಟವನ್ನ ಮಾಡಬೇಕು, ಎಲ್ಲಿ ಹೋಗಿ ನಮ್ಮ ಹಕ್ಕನ್ನ ನಾವು ಕೇಳಬೇಕು ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾ ಇರುವಂತದ್ದು. ಸದ್ಯ ಈ ಒಂದು ಜಾಗದಲ್ಲಿ ಕೇವಲ ಖಾಸಗಿ ಸಭೆ ಸಮಾರಂಭಗಳಿಗೆ ಮಾತ್ರ ಹಣವನ್ನ ಪಡಿಲಿಕ್ಕೆ ಇವಾಗ ಚಿಂತನೆಯನ್ನ ಮಾಡ್ತಾ ಇರುವಂತದ್ದು. ಹೋರಾಟಗಳಿಗೆ ಯಾವುದೇ ರೀತಿ ಇಲ್ಲಿ ಹಣವನ್ನ ನೀಡೋಂಗಿಲ್ಲ. ಉಚಿತವಾಗಿ ಎಲ್ಲರಿಗೂ ಕೂಡ ಇಲ್ಲಿ ಹೋರಾಟ ಮಾಡ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಿರುವಂತದ್ದು. ಆದ್ರೆ ಒಂದು ವೇಳೆ ಇದು ಖಾಸಗಿ ಸಭೆ ಸಮಾರಂಭಗಳಿಗೆ ಈ ಒಂದು ಜಾಗವನ್ನ ಮೀಸಲಿಟ್ರೆ ಇಲ್ಲಿ ಬರುವಂತಹ ಹೋರಾಟಗಾರರಿಗೆ ಸೂಕ್ತವಾದಂತಹ ಪ್ರತಿಭಟನೆ ಮಾಡಲಿಕ್ಕೆ ಸ್ಥಳ ಇರೋದಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು. ಕಾದ್ ನೋಡ್ಬೇಕಾಗಿದೆ ಈ ಒಂದು ಚಿಂತನೆಯಾಗಿ ಉಳಿಯುತ್ತಾ ಅಥವಾ ಇದರ ನಿರ್ಧಾರ ಆಗಿ ಬದಲಾಗುತ್ತಾ ಅಂತ ಹೇಳಿ ಪ್ರಜ್ವಲ. ವೆಲ್ ಸುಷ್ಮಿತಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.